ನಿಮ್ಮದು ವೃಷಭ ರಾಶಿಯೇ? ಹಾಗಾದರೆ 2026ರ ಪರಾಭವ ನಾಮ ಸಂವತ್ಸರದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತಾ ಅಥವಾ ಅವಮಾನ ಕಾದಿದೆಯೇ? ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತದೆ ಗೊತ್ತಾ? ಜ್ಯೋತಿಷ್ಯ ಶಾಸ್ತ್ರ ಎಂಬುದು ನಮ್ಮ ಮಹರ್ಷಿಗಳು ನಮಗೆ ನೀಡಿದ ಒಂದು ಅದ್ಭುತ ಜ್ಞಾನದ ನಿಧಿಯಾಗಿದೆ. ಕಾಲಚಕ್ರದಲ್ಲಿ ಪ್ರತಿ ವರ್ಷ ಬರುವ ಉಗಾದಿ ಹಬ್ಬವು ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುತ್ತದೆ. ಈ ಕ್ರಮದಲ್ಲಿ 2026 ಮಾರ್ಚ್ 19ರಂದು ಪ್ರಾರಂಭವಾಗಲಿರುವ ಪರಾಭವ ನಾಮ ಸಂವತ್ಸರದ ಉಗಾದಿ ನಂತರ ರಾಶಿ ಚಕ್ರದ 2ನೇ ರಾಶಿಯಾದ ವೃಷಭ ರಾಶಿಯವರ ಜೀವನದಲ್ಲಿ ಎಂತಹ ಬದಲಾವಣೆಗಳು ಬರಲಿವೆ, ಅವರ ಆದಾಯ ಮತ್ತು ಖರ್ಚುಗಳು ಹೇಗಿರಲಿವೆ ಎಂಬ ಆಸಕ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯ ಅಧಿಪತಿ ಸುಖ ಸಂತೋಷ ಹಾಗೂ ಭೋಗಭಾಗ್ಯಗಳಿಗೆ ಕಾರಕನಾದ ಶುಕ್ರ. ಈ ರಾಶಿಯವರು ಭೂಮಿ ತತ್ವವನ್ನು ಹೊಂದಿದ್ದು ಅತ್ಯಂತ ತಾಳ್ಮೆ ಮತ್ತು ಸ್ಥಿರತೆಯಿಂದ ಜೀವನ ನಡೆಸುತ್ತಾರೆ. ವೃಷಭ ರಾಶಿಯ ಚಿಹ್ನೆ ಎತ್ತು. ಎತ್ತು ಹೇಗೆ ಕಷ್ಟಪಡುವ ಗುಣ ಮತ್ತು ಪಟ್ಟು ಹಿಡಿಯುವ ಸ್ವಭಾವವನ್ನು ಹೊಂದಿರುತ್ತದೆಯೋ, ವೃಷಭ ರಾಶಿಯವರು ಕೂಡ ಅದೇ ರೀತಿ ಕಷ್ಟಪಟ್ಟು ಉನ್ನತ ಮಟ್ಟಕ್ಕೆ ಬರಲು ಬಯಸುತ್ತಾರೆ. ಇವರ ಮೇಲೆ ಶುಕ್ರನ ಪ್ರಭಾವ ಹೆಚ್ಚಾಗಿರುವುದರಿಂದ ಇವರು ಸೌಂದರ್ಯ ಮತ್ತು ವಿಲಾಸಿ ಜೀವನವನ್ನು ಇಷ್ಟಪಡುತ್ತಾರೆ. ಇವರು ತುಂಬಾ ಸಮಾಧಾನದ ವ್ಯಕ್ತಿಗಳು. ಯಾವುದೇ ವಿಷಯವನ್ನಾದರೂ ಆಳವಾಗಿ ಯೋಚಿಸಿದ ನಂತರವೇ ನಿರ್ಧಾರ ಕೈಗೊಳ್ಳುತ್ತಾರೆ. ಆದರೆ ಇವರಲ್ಲಿರುವ ಹಠಮಾರಿ ಗುಣ ಕೆಲವೊಮ್ಮೆ ಇತರರಿಗೆ ತೊಂದರೆ ಕೊಟ್ಟರೂ ಅದು ಕೇವಲ ತಾವು ನಂಬಿದ ಸಿದ್ಧಾಂತಗಳಿಗಾಗಿ ಮಾತ್ರ ಇರುತ್ತದೆ. ಇವರು ನಂಬಿಕೆಗೆ ಪ್ರತಿರೂಪದಂತಿದ್ದು ಯಾರಿಗಾದರೂ ಒಂದು ಮಾತು ಕೊಟ್ಟರೆ ಅದಕ್ಕೆ ಬದ್ಧರಾಗಿರುತ್ತಾರೆ. ಇವರಿಗೆ ಕಲೆ, ಸಂಗೀತ ಮತ್ತು ರುಚಿಕರವಾದ ಆಹಾರವೆಂದರೆ ತುಂಬಾನೇ ಪ್ರೀತಿ. ಮುಂಬರುವ 2026ರ ಉಗಾದಿ ಅಂದರೆ ಪರಾಭವ ನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯವರ ಆದಾಯ ವೆಚ್ಚಗಳ ಫಲಗಳನ್ನು ಗಮನಿಸಿದರೆ ಇವರಿಗೆ ಆದಾಯ 5 ಆಗಿದ್ದರೆ ಬಿ ಖರ್ಚು 14ರಷ್ಟಿದೆ. ಹಾಗೆಯೇ ರಾಜಪೂಜ್ಯ 5 ಆಗಿದ್ದರೆ ಅವಮಾನ 4 ಎಂದು ಸೂಚಿಸಲಾಗಿದೆ. ಈ ಅಂಕಿ ಅಂಶಗಳನ್ನು ನೋಡಿದರೆ ಈ ವರ್ಷ ವೃಷಭ ರಾಶಿಯವರಿಗೆ ಆದಾಯಕ್ಕಿಂತ ಖರ್ಚುಗಳೇ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಶಾಸ್ತ್ರವು ಸ್ಪಷ್ಟವಾಗಿ ಹೇಳುತ್ತಿದೆ. ಆದ್ದರಿಂದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇವರು ಬಹಳ ಜಾಗರೂಕರಾಗಿರಬೇಕು. ಆದರೆ ಈ ಖರ್ಚುಗಳೆಲ್ಲವೂ ವ್ಯರ್ಥವಾಗುವುದಿಲ್ಲ. ಮನೆ ಕಟ್ಟುವುದು, ನಿವೇಶನ ಖರೀದಿ ಅಥವಾ ಶುಭ ಕಾರ್ಯಗಳಿಗಾಗಿ ಮಾಡುವ ಖರ್ಚುಗಳಾಗಿಯೂ ಇವು ಬದಲಾಗಬಹುದು. ಆದ್ದರಿಂದ ಸರಿಯಾದ ಯೋಜನೆಯೊಂದಿಗೆ ಮುನ್ನಡೆಯುವುದು ಬಹಳ ಮುಖ್ಯ. ಇನ್ನು ರಾಜಪೂಜ್ಯ 5 ಮತ್ತು ಅವಮಾನ 4 ಇರುವುದರಿಂದ ಖರ್ಚುಗಳು ಹೆಚ್ಚಾದರೂ ಸಮಾಜದಲ್ಲಿ ನಿಮ್ಮ ಗೌರವ ಮರ್ಯಾದೆಗಳಿಗೆ ಯಾವುದೇ ಕುಂದು ಬರುವುದಿಲ್ಲ. ನೀವು ಮಾಡುವ ಕೆಲಸಗಳಿಗೆ ಉತ್ತಮ ಗುರುತಿಸುವಿಕೆ ಲಭಿಸುತ್ತದೆ ಮತ್ತು 4 ಜನರ ಮಧ್ಯೆ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ಗ್ರಹಚಾರಗಳ ಪ್ರಕಾರ ನೋಡಿದರೆ ಈ ಪರಾಭವ ನಾಮ ಸಂವತ್ಸರವು ವೃಷಭ ರಾಶಿಯವರಿಗೆ ಒಂದು ಸುವರ್ಣ ಯುಗ ಎಂದೇ ಹೇಳಬಹುದು. ಇದಕ್ಕೆ ಪ್ರಮುಖ ಕಾರಣ ಶನಿ ಭಗವಂತನು ಮೀನ ರಾಶಿಗೆ ಪ್ರವೇಶಿಸುವುದು. ವೃಷಭ ರಾಶಿಯವರಿಗೆ ಮೀನ ರಾಶಿಯು 11ನೇ ಮನೆಯಾಗುತ್ತದೆ. ಇದನ್ನು ಜ್ಯೋತಿಷ್ಯ ಭಾಷೆಯಲ್ಲಿ ಲಾಭ ಸ್ಥಾನ ಎಂದು ಕರೆಯಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ 11ನೇ ಮನೆಯಲ್ಲಿ ಶನಿಯ ಸಂಚಾರವು ಸರ್ವ ಪಾಪಗಳನ್ನು ಹರಿಸುವುದಲ್ಲದೆ ಅಪರಿಮಿತ ಧನ ಲಾಭವನ್ನು ನೀಡುತ್ತದೆ. ವ್ಯಯ ಹೆಚ್ಚಾಗಿದ್ದರೂ ಸಹ ಈ ಶನಿಯ ಪ್ರಭಾವದಿಂದಾಗಿ ನಿಮಗೆ ಬರಬೇಕಾದ ಹಣವು ಸಕಾಲದಲ್ಲಿ ಕೈ ಸೇರುತ್ತದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಇದರ ಜೊತೆಗೆ ರಾಹು ಕೂಡ 10ನೇ ಮನೆಯಲ್ಲಿ ಇರುವುದರಿಂದ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅನೂಹ್ಯ ಬದಲಾವಣೆಗಳು ಬರುತ್ತವೆ. ಮೇಲಧಿಕಾರಿಗಳ ಬೆಂಬಲ ದೊರೆಯಲಿದ್ದು ಬಡ್ತಿ PR ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಇದು ಅತ್ಯಂತ ಅನುಕೂಲಕರವಾದ ಸಮಯ. ಕುಟುಂಬ ಜೀವನದ ವಿಷಯಕ್ಕೆ ಬಂದರೆ 2026ರ ಉಗಾದಿ ನಂತರ ವೃಷಭ ರಾಶಿಯವರ ಮನೆಯಲ್ಲಿ ಸಂತೋಷ ಮನೆ ಮಾಡಲಿದೆ. ಗುರು ಗ್ರಹದ ಅನುಕೂಲಕರ ಸಂಚಾರದಿಂದಾಗಿ ನಿಮ್ಮ ಕುಟುಂಬದಲ್ಲಿರುವ ಸಣ್ಣ ಪುಟ್ಟ ಕಲಹಗಳು ದೂರವಾಗುತ್ತವೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆಗಳು ಹೆಚ್ಚಾಗಿವೆ.
ಮುಖ್ಯವಾಗಿ ನಿಮ್ಮ ಮಾತಿನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆ ಬರಲಿದ್ದು ನಿಮ್ಮ ಸಂವಹನ ಕಲೆ ಎಲ್ಲರನ್ನೂ ಆಕರ್ಷಿಸುತ್ತದೆ. ಸಂತಾನಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ವರ್ಷ ಶುಭವಾರ್ತೆ ಲಭಿಸಲಿದೆ. ಆದರೆ ಅವಮಾನ ಸಂಖ್ಯೆ 4 ಇರುವುದರಿಂದ ಕುಟುಂಬದ ವಿಚಾರಗಳನ್ನು 3ನೇ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳದಿರುವುದು ಉತ್ತಮ. ಬಂಧು ಮಿತ್ರರೊಂದಿಗೆ ಹಿತವಾಗಿ ವರ್ತಿಸುವ ಮೂಲಕ ಅನಗತ್ಯ ವಿವಾದಗಳಿಂದ ದೂರವಿರಬಹುದು. ಆರೋಗ್ಯದ ದೃಷ್ಟಿಯಿಂದ ವೃಷಭ ರಾಶಿಯವರು ಈ ಉಗಾದಿ ನಂತರ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಈ ಹಿಂದೆ ಇದ್ದ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳು ಈ ಸಮಯದಲ್ಲಿ ಕಡಿಮೆಯಾಗುತ್ತವೆ. ಆದಾಗ್ಯೂ ಖರ್ಚು ಹೆಚ್ಚಿರುವುದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಹಾಗೆಯೇ ಆಹಾರ ಪ್ರಿಯರಾದ ವೃಷಭ ರಾಶಿಯವರು ಅತಿಯಾಗಿ ತಿನ್ನುವುದರಿಂದ ಬರುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರದಿಂದಿರಬೇಕು. ಅನಗತ್ಯ ಪ್ರಯಾಣಗಳಿಂದ ಮೈಕೈ ನೋವು ಬರಬಹುದು. ಆದ್ದರಿಂದ ಸರಿಯಾದ ವಿಶ್ರಾಂತಿ ಪಡೆಯುವುದು ಮುಖ್ಯ. ಕ್ರಮಬದ್ಧ ವ್ಯಾಯಾಮ, ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ. ಪರಿಹಾರಗಳ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರು ತಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಅಧಿಕ ವ್ಯಯವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಶುಕ್ರನನ್ನು ಆರಾಧಿಸುವುದು ಶ್ರೇಯಸ್ಕರ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ನಿಮಗೆ ಅಖಂಡ ಐಶ್ವರ್ಯ ಸಿದ್ಧಿಸುತ್ತದೆ. ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅಥವಾ ಬಿಳಿ ಹೂವುಗಳಿಂದ ಅಮ್ಮನವರನ್ನು ಪೂಜಿಸುವುದು ಶುಭಪ್ರದ. ಹಾಗೆಯೇ 11ನೇ ಮನೆಯಲ್ಲಿರುವ ಶನಿದೇವನ ಸಂಪೂರ್ಣ ಅನುಗ್ರಹಕ್ಕಾಗಿ ಪ್ರತಿ ಶನಿವಾರ ಬಡವರಿಗೆ ಅಥವಾ ವಿಕಲಚೇತನರಿಗೆ ಅನ್ನದಾನ ಮಾಡುವುದರಿಂದ ನಿಮ್ಮ ಅಭಿವೃದ್ಧಿಗೆ ಇರುವ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಗೋಮಾತೆಗೆ ಹಸಿರು ಹುಲ್ಲು ಅಥವಾ ಹಣ್ಣುಗಳನ್ನು ತಿನ್ನಿಸುವುದರಿಂದ ವೃಷಭ ರಾಶಿಯವರಿಗೆ ವಿಶೇಷ ಪುಣ್ಯಫಲ ಲಭಿಸುತ್ತದೆ. ಈ ಮಾಹಿತಿಯನ್ನೆಲ್ಲ ಪ್ರಾಚೀನ ಜ್ಯೋತಿಷ್ಯ ಗ್ರಂಥಗಳ ಆಧಾರದ ಮೇಲೆ ಮತ್ತು ನಂಬಿಕೆಗಳ ಪ್ರಕಾರ ಸಂಗ್ರಹಿಸಲಾಗಿದೆ. ಗ್ರಹಗತಿಗಳು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಆದ್ದರಿಂದ ಸದ್ಗುಣಗಳಿಂದ ಮತ್ತು ದೈವ ಚಿಂತನೆಯಿಂದ ಮಾಡುವ ಕೆಲಸಗಳು ಯಾವಾಗಲೂ ಸತ್ಫಲಗಳನ್ನೇ ನೀಡುತ್ತವೆ. ವೃಷಭ ರಾಶಿಯವರು ತಮ್ಮ ಸಹಜ ಸಿದ್ಧವಾದ ಪಟ್ಟುಲದೊಂದಿಗೆ ಈ ವರ್ಷವನ್ನು ಕೂಡ ಯಶಸ್ವಿಯಾಗಿ ಪೂರೈಸುತ್ತಾರೆ ಎಂದು ಆಶಿಸೋಣ. ಇನ್ನಷ್ಟು ಆಸಕ್ತಿದಾಯಕ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ವಿಷಯಗಳಿಗಾಗಿ ನಮ್ಮನ್ನು ಗಮನಿಸುತ್ತಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.